Jungle. ನಮಸ್ಕಾರ ವೀಕ್ಷಕರೇ, ಆರ್ ಡಿ ನ್ಯೂಸ್ಗೆ ಸ್ವಾಗತ. ಜಮಖಂಡಿ ನಗರದ ರಮಾ ನಿವಾಸ್ ಐಬಿಯಲ್ಲಿ ಅರುಣ್ ಲಗಳಿ ಅವರು ಸರ್ಕಾರಿ ವೈದ್ಯರ ಆಪರೇಷನ್ ಮಾಡುವಲ್ಲಿ ವಿಫಲವಾಗಿದ್ದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವರದಿ ರವಿ ದೊಡ್ಮನಿ, ಆರ್ ಡಿ ನ್ಯೂಸ್, ಜಮಖಂಡಿ. ಆರಾಮಾಗೈತೇನವ ಈಗ ಹೆಂಗ ಸ್ವಲ್ಪ ಊಟ ಗಿಟ ಏನಾರ ಉಂಟೇನವ? ಶ್ರೀಮಂತ್ ಹಂಗರಿಗೆ ಅವ್ರಿಗೆ ಅನ್ಯಾಯ ಇದೆ ಸರ್. ಈಗ ಸದ್ಯದ ಮಟ್ಟಿಗೆ ಶ್ರೀಮಂತ್ ಬಸಲಿಂಗಪ್ಪ ಹಂಗರ್ಗಿ ಅನ್ನೋರು ಬಳೋತಿ ಅವ್ರಿ. ಮೂಲತಃ ಕೋಲಾರ ತಾಲೂಕಿನವ್ರು, ಬಿಜಾಪುರ ಜಿಲ್ಲಾದವರು. ಅವ್ರಿಗೆ ಇಲ್ಲಿ ನಮ್ಮ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರ ಮಿಸಸ್ ಅವ್ರಿಗೆ ಆಪರೇಷನ್ ಕಂತ ತೊಗೊಂಬಂದಿದ್ರಂತ. ಅಲ್ಲಿ ಏನೋ ಸಮಸ್ಯೆ ಆಗೈತ್ರಿ, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಹೇಳಿ ಅವ್ರು ಬಂದಾರ್ರಿ ನಮ್ಮ ಕಡೆ ನೆರವಿಗಾಗಿ. ಅವ್ರಿಗೆ ಏನೈತಿ, ನಾವು ನಮ್ಮ ಸಂಘಟನೆ ವತಿಯಿಂದ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಅವ್ರಿಗೆ ಕಾನೂನಾತ್ಮಕವಾಗಿ ಅವ್ರಿಗೆ ನ್ಯಾಯವನ್ನು ಒದಗಿಸುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡ್ತೀವಿ ಹೋರಾಟ ಅಂದ್ರೆ ಏನು ಪ್ರತಿಭಟನೆ ಮಾಡ್ತೀರಾ? ಏನ ರೋಡ್ ಬಂದ್ ಮಾಡ್ತೀರಿ? ಏನ್ ಬಸ್ ಬಂದ್ ಮಾಡ್ತೀರಾ? ಯಾವ ರೀತಿ ಹೋರಾಟ? ಏನಾಗೈತ್ರಿ, ವೈದ್ಯರು ಈ ರೀತಿ ಯಾಕೆ ಮಾಡಿದ್ರು ಅಂದ್ರೆ, ಈಗ ಪಾಪ ಬಡ್ರು ಇರ್ತಾರೆ ಅಂಥವ್ರಿಗೆ ಏನೈತಿ, ಅವ್ರಿಗೆ ವೆಚ್ಚ, ಈ ದವಾಖಾನೆ ವೆಚ್ಚ ಅವ್ರಿಗೆ ಬರ್ಸಕ್ ಆಗ್ತಿರೋದಲ್ರಿ. ಅದೇನೈತಿ ಅವ್ರು ಬರ್ನಾ ಮಾಡಿದ್ರಂದ್ರ ಮುಗೀತ್ರಿ ಅವ್ರದ್ದು. ಏನೈತಿ ಪಾಪ. ಅದ್ರ ಸರ್ಕಾರಿ ವೈದ್ಯರ ನಿರ್ಲಕ್ಷ್ಯ ಐತ್ರಿ ಏನಂತೀರಿ ಇದಕ್ಕೆ? ಸರ್ಕಾರಿ ಅವ್ರು ವೈದ್ಯರ ನಿರ್ಲಕ್ಷ್ಯನ ರೀ ಇದು. ಈಗ ನೋಡ್ರಿ, ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ. ಮತ್ತು ವೈದ್ಯರೇ ಕುಂತ ಹಿಂಗೆ ಮಾಡ್ಕೊತ ಕೂತ್ರ ಅದ ಎಲ್ಲಿ ಹೋಗ್ಬೇಕ್ರಿ ಬಡ್ರು? ಸರ್ಕಾರ ದವಾಖಾನೆ ಇರೋದು ಎದಕ್ರಿ? ಜೀವ ಉಳ್ಸಾಕ್ರಿ, ಜೀವ ತೆಗ್ಯಾಕ್ರಿ, ಉಳಿಸ್ಬೇಕಲ್ರಿ ಅವ್ರ ಜೀವ. ಮತ್ತು ಅವರ ಈ ಥರ ಮಾಡ್ರಂದ್ರ ಎಲ್ಲಿ? ನನ್ನ ಹೆಸರು ಶ್ರೀಮಂತ್ ಹಂಗರಿಗೆ. ನಾವು ಬಳುತ್ತವರು, ಕೊರತಿ ಕೋಲಾರ ತಾಲೂಕ, ಬಿಜಾಪುರ ಡಿಸ್ಟಿಕ್. ನಮ್ಮ ಮಿಸ್ಸಸ್ ಅವರು ಇಲ್ಲಿ ಜಮಖಂಡಿ ಗೌರ್ಮೆಂಟ್ ಹಾಸ್ಪಿಟಲ್ ಟಿಬ್ಯಾಕ್ಟಮಿ ಆಪರೇಷನ್ ಮಾಡಿಸ್ಕೊಳಕ್ಕೆ ಬಂದಿದ್ರು. ಅಲ್ಲಿ ಅವರು ಪ್ರತಿಮಾ ಗುರುಮಠನು ಲೇಡಿ ಡಾಕ್ಟರ್ ಅವರು ನಮ್ಮ ಹೆಣ್ಮಕ್ಳಿಗೆ ಆಪರೇಷನ್ ಮಾಡೋ ಹೊತ್ನ್ಯಾಗ ಕಳ್ಳಿಗೆ ಸೀಸರ್ ಬಿಡಿಸ್ಯಾರು. ಅದು ಇನ್ಫೆಕ್ಷನ್ ಆಗೈತಿ. ಅದನ್ನು ನಮ್ಮ ಮುಂದೇನು ಹೇಳೇ ಇಲ್ಲ. ಅದು ಮುಂದೆ 2 ದಿನ ಆಗಿಂತ ಪ್ರಾಬ್ಲಮ್ ಆಗಿದ್ದಕ್ಕೆ ನಾವು ಮುಂದೆ ಅವರು ಗೌರ್ಮೆಂಟ್ ಬಾಲ್ಕೋಟ್ ಗೌರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡಿದ್ರು. ಅಲ್ಲಿ ಹೋಗೋಣ ಅವ್ರು ಹಿಡಿಲಿಲ್ಲ. ನಮ್ಮನ್ನು ಕುಮಾರೇಶ್ವರ್ ರೆಫರ್ ಮಾಡಿದ್ರು, ಅವ್ರು ಸ್ಕ್ಯಾನಿಂಗ್ ಮಾಡಿ. ಈ ಕಡೆ ಕುಮಾರೇಶ್ವರ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿದೆವು. ಅಲ್ಲಿ ಅವ್ರ ಆಪರೇಷನ್ ಮಾಡಾಕ ಅವ್ರು ಹೇಳಿದ್ರು, ಹಿಂಗೆ ಆಪರೇಷನ್ ಮಾಡೋತ್ನಾಗ ಸೀಸರ್ ಬಿಡಿಸ್ಯಾರ ಕರಳಿಗೆ, ಅದಕ್ಕೆ ಇನ್ಫೆಕ್ಷನ್ ಆಗೈತಿ. ಆಟ ತನಕ ಇವ್ರು ಏನು ಹೇಳಾರ್ಕ ಅದು ನಮ್ಗೆ ಗೊತ್ತಾಗಿಲ್ಲ. ಅದು ಇನ್ಫೆಕ್ಷನ್ ಆಗಿ ಬಾಡಿ ತುಂಬ ಸ್ಪ್ರೆಡ್ ಆಗಿ ಪೇಷಂಟ್ ಫುಲ್ ಕ್ರಿಟಿಕಲ್ ಸಿಚುವೇಶನ್ಗೆ ಹೋಗಿತ್ತು. ಈ ಕಡೆ ಕುಮಾರೇಶ್ವರ ಒಳಗೆ 11 ದಿನ ಅಡ್ಮಿಟ್ ಮಾಡಿದ್ದೇವೆ ನಾವು. ಅಲ್ಲಿ ಆರಾಮಲಾರ್ಕ ಅದು ಕೀವುದು ತುಂಬಾಕತ್ತಿ. ಇಲ್ಲಿ ಈ ಟೆಕ್ನಿಕಲಿ ಸ್ವಲ್ಪ ಕಡಿಮೆ ಐತ್ರಿ ಅಲ್ಲಿ. ಅವ್ರು ಬೇಕಾದಂಥ ಮೆಡಿಸಿನ್ ಸಿಗ್ಲಾರ ಪಾಳಿ ನಮ್ಮನ್ನು ಕೇಳಿಗೆ ರೆಫರ್ ಮಾಡಿದರು.
ಅಲ್ಲಿ ಹೋಗಿ 18 ದಿನ ಅಡ್ಮಿಟ್ ಮಾಡಿದೆವು. ಅಲ್ಲಿ ಡಾಕ್ಟರ್ ಕಪಿಲ್ ದೇವ್ ಸರ್ ಅಂತೇಳಿ ಅವ್ರು ಆಪರೇಷನ್ ಮಾಡಿದ್ರು. ಅಲ್ಲೆಲ್ಲ ಈಗ ಆರಾಮಾಗೈತಿ. ನಮಗೆ ಇವರು ಭಾಳ ಮೋಸ ಮಾಡ್ಯಾರ. ಇವ್ರು ಏನು ಹೇಳಾರ್ದ ಇವು ಗೌರ್ಮೆಂಟ್ ಹಾಸ್ಪಿಟಲ್ದಾರ. ಅವ್ರ ಮೇಲೆ ಏನಾರ ಕಾನೂನು ಕ್ರಮ ಜರುಗಿಸ್ಬೇಕು, ನಮ್ಗೆ ಪರಿಹಾರ ಕೊಡ್ಬೇಕು. ಅವರು ದೇವಾಪುರ ರೀ, ಯಾವ ತಾಲೂಕು ಅದು? ಬಿಜಾಪುರ ಜಿಲ್ಲಾ, ಬಿಜಾಪುರ ತಾಲೂಕು. ಇಲ್ಲಿಗೆ ಹೆಂಗ್ ಬಂದ್ರು ಅವ್ರು? ಅಲ್ಲೆಲ್ಲ ಅವ್ರು hospital ಬಿಟ್ಟು ಅವ್ರ ಅತ್ತೆ ಅರ್ತಿಯಲ್ಲಿ ಬಂದಾರ್ರಿ. ಅವರು ಅವ್ರ ಅತ್ತೆಯವ್ರು ಎಲ್ಲಿ? ಇಲ್ಲಿ ಜಮಖಂಡಿ ತೆಲ್ ಹುಣ್ಣೂರ್ ರೀ. ನಿಮ್ಮ ಅತ್ತೆಯವ್ರ ತವ್ರ ಮನಿ ಹುನ್ನೂರ್, ನಿಮ್ಮ ಮಿಸಸ್ ಅವ್ರ ತವ್ರ ಮನಿ ಹುನ್ನೂರ? ಅಲ್ರಿ, ದೇವಾಪುರ ರೀ. ದೇವಾಪುರ. ಅವ್ರ ನಿಮ್ಮ ಮಿಸಸ್ ಅವ್ರ ಆಯ್ಕೆ ಮನಿ? ಅವ್ರ ನಮ್ ಮಿಸಸ್ ಅವ್ರ ಸ್ವಾದ್ರತ್ತಿ ಹುಣ್ಣೂರ್ ಕೊಟ್ಟೈತ್ರಿ. ಇಲ್ಲಿ ಅವ್ರ ಅಪ್ಪಾರ ತಂಗಿಯಾರನ್ನ ಆಕೆ ಅಲ್ಲಿ ಬಂದ್ ಇಲ್ಲಿ ಜಮಖಂಡಿಗೆ ಬಂದ್ ಆಪರೇಷನ್ ಮಾಡಿಸ್ಕೊಂಡಾರ್ರಿ. ಅವ್ರ ಈ ತರ ನಮ್ ಪ್ರಾಬ್ಲಮ್ ಮಾಡ್ಯಾರ. ಯಾವ ಡಾಕ್ಟರ್ ಹೆಸರು ಏನದು? ಪ್ರತಿಭಾ ಗುರುಮಠ್. ಪ್ರತಿಭಾ ಗುರುಮಠ್. ಗುರುಮಠ್. ಹ್ಮ್. ಅವ್ರೇನ್ ಸರ್ಕಾರಿ ವೈದ್ಯಾಧಿಕಾರಿ ಅದಾರು ಇನ್ನೇನ್ ಅದಾರಿ ಅವ್ರು? ಅವರು ಅಷ್ಟು ನಮ್ಗೆ ಕ್ಲಾರಿಟಿ ಇಲ್ರಿ ಅವ್ರ ಬಗ್ಗೆ. ಸರ್ಕಾರಿ ಹಾಸ್ಪಿಟಲ್ ಒಳಗೆ ಅವ್ರು ಜಾಬ್ ಮಾಡ್ತಾರ. ಅವ್ರ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಏನೋ ಮಾಡ್ತಾರತ್ತ. ಅದು ನಮಗೆ ಅಷ್ಟು ಕ್ಲಾರಿಟಿ ಇಲ್ರಿ. ಅವ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅವ್ರನ್ನ ಎಲ್ಲ ಕೇಳಿ ಕಾನೂನು ಕ್ರಮ ಜರುಗಿಸ್ಬೇಕ್ರಿ. ಅಂದ್ರೆ ನಿಮ್ ಪೇಷಂಟ್ ಅಟೆಂಡ್ ಮಾಡ್ಕೊಂಡವ್ರು ಯಾರು? ಫಸ್ಟಿಗೆ ಸರ್ಕಾರಿ ಆಸ್ಪತ್ರೆ ಒಳಗೆ ಅಟೆಂಡ್ ಮಾಡ್ಕೊತಾರ ಫಸ್ಟಿಗೆ ಬಂದ್ ಮಾಡ. ಅಲ್ಲಿ ಚೆಕ್ ಮಾಡಿದವ್ರು ಯಾರು ಡಾಕ್ಟರ್? ಅವರ ಪ್ರತಿಭಾ ಗುರುಮಠ ಅವರು ಆಪರೇಷನ್ ಮಾಡಿದಾರೆ, ಚೆಕ್ ಮಾಡಿದಾರೆ. ಯಾರು ಅಷ್ಟು ಗೊತ್ತಿಲ್ಲ, ಅಷ್ಟು ಪರಿಚಯ ಇಲ್ಲ ನಮಗ. ಈ ಸುದ್ದಿ ಗೊತ್ತಾಗಿದೆ ಯಾವಾಗ ಗೊತ್ತಾಯ್ತು? 24ನೇ ತಾರೀಕು ಅಡ್ಮಿಟ್ ಮಾಡೇವ್ರಿ. ಅವ್ರ ಆಪರೇಷನ್ ಮಾಡಿನ ಮುಂದ 2 ದಿನಕ್ಕೆ ಗೊತ್ತಾಗೈತ್ರಿ ನಮಗ. ಇನ್ಫೆಕ್ಷನ್ ಇವು ಹೆಣ್ಮಕ್ಳು ತ್ರಾಸ್ ಮಾಡ್ಕೊಳಕತ್ತಾರಿ. ಭಾಳ ತ್ರಾಸ್ ಮಾಡ್ಕೊಳಕತ್ತಾನ. ಮುಂದೆ ಅವ್ರು ಏನ್ ಅನ್ನಕತ್ರು, ಇವ್ರು ಉಳಿಯಂಗಿಲ್ಲ, ನಾ ಏನ್ರ ಆದ್ರ ನಮ್ಗೆ ಗೊತ್ತಿಲ್ಲ, ಬೇರೆ ಹಾಸ್ಪಿಟಲ್ ಹೋರಿ, ಡಿಸ್ಟಿಕ್ ಹಾಸ್ಪಿಟಲ್ ಹೋರಿತ್ತೆ ಬಾಲ್ಕೋಟಿ ಕಳಿಸ್ತಿದ್ರು. ಅವ್ರು ಬಾಲ್ಕೋಟಿ ಕಳ್ಸೋಣ, ಅಲ್ಲಿ ಸ್ಕ್ಯಾನಿಂಗ್ ಮಾಡೋಣ, ಇದು ನಮ್ಮ ಕೈಲಿ ಆಗುದಿಲ್ಲ ಇದು ಪೇಷಂಟ್ ಅಂತೇಳಿ ಅವ್ರು ಕುಮಾರೇಶ್ವರ್ ರೆಫರ್ ಮಾಡ್ಯಾರಿ. ಇಲ್ಲಿ ಅಧಿಕಾರಿಗಳಿಗೆ ಯಾರಿಗೆ ನೀವು? ಹಾ, ತಂದೇವ್ರಿ ನಾವೆಲ್ಲ ಅದು ಗಮನಕ್ಕೆ. ಅವ್ರಿಗೆ ಈ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟೇವ್ರಿ. ಅವ್ರಿಗೆ ಕೊಟ್ಟೇವ್ರಿ. ಹೊಳ್ಳಿ ವೈದ್ಯಾಧಿಕಾರಿಗಳು DHO ಅವ್ರಿಗೆ ಕಂಪ್ಲೇಂಟ್ ಮಾಡೇವ್ರಿ ನಾವು. ಅವ್ರ ಕಡೆ ಕೊಟ್ಟು ರಿಸಿವರ್ಸ್ ಪಡ್ಕೊಂಬಂದೇವು. ಮತ್ತು ಇವ್ರಿಗೆ ಕೊಟ್ಟೇವ್ರಿ, ಈ CMO ಅವ್ರಿಗೆ ಕೊಟ್ಟೇವ್ರಿ. ಇಲ್ಲಿ ಜಮಖಂಡಿ ಒಳಗ ಅವ್ರಿಗೆ ಕೊಟ್ಟೇವ್ರಿ. ಇದನ್ನು ಅವರು THO ಅವ್ರಿಗೆ ಕೊಟ್ಟೇವ್ರಿ. ಮೊನ್ನೆ ಈ ಬಾಲ್ಕೋಟಿಗೆ ಹೋದಾಗ ಏನೈತಿ, ಅವ್ರ ಎನ್ಕ್ವೈರಿ ಕಮಿಷನ್ ನೇಮಿಸ್ತೇವೆ ಅಂತ ಹೇಳ್ಯಾರಿ. ಅವ್ರ ಮುಂದೆ ಏನು ಕಾನೂನು ಕ್ರಮ ಜರುಗಿಸ್ತಾರ ನೋಡ್ಬೇಕು. ಪರಿಹಾರ ಏನು ಸರ್ಕಾರಿ ಏನ್ ನಿಮ್ ಖರ್ಚು ಐತಿ ಅಷ್ಟು ಪರಿಹಾರ ಕೊಡ್ಬೇಕು? ಪರಿಹಾರ ಕೊಡ್ಬೇಕ್ರಿ. ಇವ್ರು ಯಾರು ಆಪರೇಷನ್ ಮಾಡ್ಯಾರ ಅವರೇ ಕೊಡ್ಬೇಕ್ರಿ ನಮ್ ಪರಿಹಾರ. ಮತ್ತೇನ್ ಅಚಾನಕ್ ಪರಿಹಾರ ಸಿಗ್ಲಿಲ್ಲ ಮುಂದಿನ ದಿನ ಏನ್ ಮಾಡೋದು? ನಾವು ಉಗ್ರವಾದ ಹೋರಾಟ ಕೈಗೊಳ್ತೇವ್ರಿ. ಪ್ರತಿಭಟನೆ ಮಾಡ್ತೇವೆ ನಾವು ಅಲ್ಲೇ ಹಾಸ್ಪಿಟಲ್ ಮುಂದ. ಇವು ಸಂಘಟನೆಯವ್ರ ನೆರವಿಗೆ ಬಂದೇವ್ರಿ ನಾವು. ಇವು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಬೆಂಬಲ ಪಡ್ಕೊಂಡು ನಾವು ಉಗ್ರವಾದ ಹೋರಾಟ ಮಾಡ್ತೇವ್ರಿ. ನ್ಯಾಯ ಸಿಗ್ಬೇಕ್ರಿ. ನಮ್ಗೆ ನ್ಯಾಯ ಸಿಗ್ಲಿಕ್ಕ ನಾವು ಪ್ರತಿಭಟನೆ ಮಾಡ್ತೇವ್ರಿ. ಈ ಹುಡುಗಿ ಏನಾಗ್ಬೇಕ್ರಿ ನಿಮ್ಗೆ? ತಂಗಿ ಆಗ್ಬೇಕ್ರಿ. ಏನಾಗೈತ್ರಿ ಅವ್ರಿಗೆ? ಅವ್ರಿಗೆ ಮಕ್ಕಳ ಆಪರೇಷನ್ ಹೋದ ಕಳ್ಳಿಂದ ಅನ್ನದ ಕಳ್ಳಿಂದ ಕತ್ತರಿಸ್ಬೋದಾರ್ರಿ. ಎಲ್ರಿ? ಇಲ್ಲಿ ಜಮಖಂಡ್ಯಾಗ ಸರ್ಕಾರ ದವಾಖಾನಿಗೆ. ಆಕಿಗೆ ತಿಳಿಲಿಕ್ಕಂದ್ರ ಮತ್ತೊಬ್ಬರ್ನಾರ ಹಚ್ಬೇಕ್ರಲ್ಲ, ಮ್ಯಾಗಿನವ್ರನ್ನಾರ ಕರ್ಸ್ಬೇಕ್ರಲ್ಲ. ಹಿಂಗ್ ಮಾಡ್ಯಾಳ ನೋಡ್ರಿ, ಹೆಂಗ್ ನೋಡುದ್ರಿ. ಇದಕ್ಕ ತನ್ನ ಮಗಳ ಆದ್ರ ಹೆಂಗ್ ಗಪ್ ಇರ್ತಿದ್ಲನ್ರಿ ಆಕೆ. ಮತ್ತ ಡಾಕ್ಟರ್ ತೀರ ಕಲ್ತಾಳ ಇಲ್ರಿ ಆಕೆ.